ಎಲ್ಲರಿಗೂ ಸ್ಟಡಿ ಫಾರ್ ಯು ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಯಾರ್ಯಾರು ಹೊಸಬರಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ RRB ಗ್ರೂಪ್ ಡಿ NTPC ಮತ್ತು ALP ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೇಕಾಗಿರುವ ಕೆಲವು ಭಾರತ ಸಂವಿಧಾನದಿಂದ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಟಾಪ್ 30 ಪ್ರಶ್ನೆಗಳು, ಸೊ ಪ್ರಿವಿಯಸ್ ಇಯರ್ ಕ್ವಶನ್ಸ್ನೇ ಅಂತ ಹೇಳ್ಬೋದು. ಸೊ ದಯವಿಟ್ಟು ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ PDF ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಯಾರ್ಯಾರು ಹಿಂದಿನ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ಸೊ 15 ವರ್ಷಗಳಿಂದ ಕೇಳಲಾದ 500 ಪ್ರಶ್ನೆಗಳ ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೀನಿ, ಅದು ಪಾರ್ಟ್ 1. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 500 ಪ್ರಶ್ನೆಗಳು ತರ್ತೀನಿ. ಸೊ ಅತಿ ಸಂಭವನೀಯ ಪ್ರಶ್ನೆಗಳಿರ್ತವೆ. ಸೊ ಪದೇ ಪದೇ ಪ್ರಶ್ನೆಗಳನ್ನ ಕೇಳ್ತಾರೆ, ರಿಪೀಟ್ ಆಗ್ತಿರ್ತವೆ ಕ್ವಶನ್. ಸೊ ಹಾಗಾಗಿ ನೀವು ಎನಾಲಿಸಿಸ್ನ ನೋಡೋದು ತುಂಬ ಒಳ್ಳೆಯದು ಅಂತೀನಿ. ಸೊ ಬನ್ನಿ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ 1, ಭಾರತದ ಸಂವಿಧಾನವು ಲಿಖಿತ ರೂಪದ ಸಂವಿಧಾನವಾಗಿದ್ದ ವರ್ಷ ಯಾವುದು? ಸೊ ಇದರ ಸರಿಯಾದ ಉತ್ತರ ಜನವರಿ 26, 1950. ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನ ರಚಿಸಲು ಎಷ್ಟು ಹಣ ಖರ್ಚು ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ 6,40,00,000 ರೂಪಾಯಿ. ಪ್ರಶ್ನೆ 3, ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಅಧಿವೇಶನದಲ್ಲಿ ಹಂಗಾಮಿ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ 4, ಕರಡು ಸಮಿತಿಯನ್ನು ಯಾವಾಗ ರಚಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ 1947 ಆಗಸ್ಟ್ 29. ಪ್ರಶ್ನೆ 5, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಭಾಗ 4. ಸ್ನೇಹಿತರೆ, ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಪ್ರಶ್ನೆ 6, ನಾಗರಿಕ ಏಕರೂಪ ಸಂಹಿತೆ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ವಿಧಿ 44. ಪ್ರಶ್ನೆ 7, ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವ ಸಂವಿಧಾನದ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ 50ನೇ ವಿಧಿ. ಪ್ರಶ್ನೆ 8, ಮೂಲಭೂತ ಕರ್ತವ್ಯಗಳು ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಜಾರಿಗೊಳಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಪ್ರಶ್ನೆ 9, ಯಾವ ತಿದ್ದುಪಡಿ ಕಾಯ್ದೆ ಮೂಲಕ 6 ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಪಡೆಯುವ ಅವಕಾಶ ನೀಡಬೇಕು ಎಂಬ ಕರ್ತವ್ಯವನ್ನು ಸೇರಿಸಲಾಯಿತು? ಸೊ ಇದು ಸರಿಯಾದ ಉತ್ತರ 2002ರ 86ನೇ ತಿದ್ದುಪಡಿ. ಪ್ರಶ್ನೆ 10, ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿ ವಿವರಿಸಲಾಗಿದೆ? ಸೊ ಇದು ಸರಿಯಾದ ಉತ್ತರ ಭಾಗ 4A. ಸೊ ಇನ್ನೂ ಜಾಸ್ತಿ ಪ್ರಶ್ನೆಗಳಿರ್ತದೆ. ಸೊ ವಿಡಿಯೋ ಲಾಂಗ್ ಆದರೆ ಸೊ ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ಹಾಗಾಗಿ ಡೈಲಿ ಸ್ವಲ್ಪ ಕ್ವಶನ್ ಬಗ್ಗೆ ನಾನು ಕ್ಲಾಸ್ ತೊಗೋತೀನಿ. ಸೊ ನೆಕ್ಸ್ಟ್ 500 ಪಾರ್ಟ್ 2 ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, 500 ಪ್ರಶ್ನೆಗಳದ್ದು. ಸೊ ಇದು RRB ಗ್ರೂಪ್ ಡಿ NTPC LPದು ಕೆಲವು 15 ವರ್ಷಗಳಿಂದ ಪದೇ ಪದೇ ಕೇಳಲಾಗಿರೋ ಕ್ವಶನ್ಗಳ ಮೇಲೆ. ಸೊ ಈಗಾಗಲೇ ಯಾರ್ಯಾರು ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಆಲ್ರೆಡಿ ಪಾರ್ಟ್ 1 ಮಾಡಿದ್ದೀನಿ. ಪ್ರಶ್ನೆ 11, ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಪ್ರಶ್ನೆ 12, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ ಎಷ್ಟು ವಯಸ್ಸು ಬೇಕು? ಇದಕ್ಕೆ ಸರಿಯಾದ ಉತ್ತರ 35 ವರ್ಷ. ಪ್ರಶ್ನೆ 13, ಅಟಾರ್ನಿ ಜನರಲ್ ಅವರ ನೇಮಕ ಯಾವ ವಿಧಿ ಅಡಿಯಲ್ಲಿ ಬರುತ್ತದೆ? ಸರಿಯಾದ ಉತ್ತರ 76ನೇ ವಿಧಿ. ಪ್ರಶ್ನೆ 14, ಹಣಕಾಸು ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸೊ ಇದು ಸರಿಯಾದ ಉತ್ತರ 360ನೇ ವಿಧಿ. ಪ್ರಶ್ನೆ 15, ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿದ ವಿಧಿ ಯಾವುದು? ಇದು ಸರಿಯಾದ ಉತ್ತರ 63ನೇ ವಿಧಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 16, ಸಂಸತ್ತಿನ ರಚನೆ, ಸಂಘಟನೆ, ಅವಧಿ, ಅಧಿಕಾರಗಳು, ಸೌಲಭ್ಯಗಳ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ? ಸೊ ಇದು ಸರಿಯಾದ ಉತ್ತರ 79ರಿಂದ 122ನೇ ವಿಧಿ. ಪ್ರಶ್ನೆ 17, ಭಾರತದ ಸಂಸತ್ತು ಎಷ್ಟು ಭಾಗಗಳನ್ನು ಒಳಗೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ 3. ಸೊ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಪ್ರಶ್ನೆ 18, ಪ್ರಸ್ತುತ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 245. ಪ್ರಶ್ನೆ 19, ಪ್ರಸ್ತುತ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ 545. ಪ್ರಶ್ನೆ 20, ಸಂವಿಧಾನದ ಯಾವ ವಿಧಿ ಪ್ರಕಾರ ಲೋಕಸಭಾಧ್ಯಕ್ಷರ ಅಥವಾ ಲೋಕಸಭೆ ಸ್ಪೀಕರ್ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ? ಸೊ ಇದು ಸರಿಯಾದ ಉತ್ತರ 93ನೇ ವಿಧಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 21, ಯಾವ ವಿಧಿಯನ್ವಯ ಭಾರತದ ಸಂವಿಧಾನವು ಭಾರತಕ್ಕೆ ಒಂದು ಸರ್ವೋಚ್ಚ ನ್ಯಾಯಾಲಯವಿರಬೇಕೆಂದು ತಿಳಿಸುತ್ತದೆ? ಸೊ ಇದು ಸರಿಯಾದ ಉತ್ತರ 124ನೇ ವಿಧಿ. ಪ್ರಶ್ನೆ 22, ಭಾರತದ ಅಟಾರ್ನಿ ಜನರಲ್ ಅವರು ಪ್ರಥಮ ರಾಜೀನಾಮೆ ಯಾರಿಗೆ ಸಲ್ಲಿಸುತ್ತಾರೆ? ಸೊ ಇದು ಸರಿಯಾದ ಉತ್ತರ ರಾಷ್ಟ್ರಪತಿ.
ಪ್ರಶ್ನೆ 23 ಯಾವ ವಿಧಿ ಪ್ರತಿಯೊಂದು ರಾಜ್ಯಕ್ಕೂ ಒಬ್ಬ ರಾಜ್ಯಪಾಲರಿರಬೇಕೆಂದು ತಿಳಿಸುತ್ತದೆ? ಸೊ ಇದು ಸರಿಯಾದ ಉತ್ತರ 153ನೇ ವಿಧಿ. ಪ್ರಶ್ನೆ 24 ಮುಖ್ಯಮಂತ್ರಿಯ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತದೆ? ಸೊ ಇದು ಸರಿಯಾದ ಉತ್ತರ 5 ವರ್ಷ. ಪ್ರಶ್ನೆ 25 ವಿಧಾನ ಪರಿಷತ್ ರಚನೆ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು? ಸೊ ಇದು ಸರಿಯಾದ ಉತ್ತರ 71ನೇ ವಿಧಿ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 26 ಸಂವಿಧಾನ ತಿದ್ದುಪಡಿ ವಿಧಾನ ಯಾವ ಭಾಗದಲ್ಲಿ ಇಡಲಾಗಿದೆ? ಸೊ ಇದು ಸರಿಯಾದ ಉತ್ತರ 20ನೇ ಭಾಗ. ಪ್ರಶ್ನೆ 27 ಯಾವ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗುತ್ತದೆ? ಸೊ ಇದು ಸರಿಯಾದ ಉತ್ತರ 352ನೇ ವಿಧಿ. ಪ್ರಶ್ನೆ 28 ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಕ್ಕೆ ಸಂಬಂಧಿಸಿದ ವಿಧಿ ಯಾವುದು? ಸೊ ಇದು ಸರಿಯಾದ ಉತ್ತರ 280ನೇ ವಿಧಿ. ಸೊ ಎಷ್ಟು ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಿಸುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 5 ವರ್ಷಗಳಿಗೊಮ್ಮೆ. ಪ್ರಶ್ನೆ 29 74ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದು ಸರಿಯಾದ ಉತ್ತರ ಪ್ರಧಾನಮಂತ್ರಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ. ಪ್ರಶ್ನೆ 30 ಸಂವಿಧಾನದ ಯಾವ ವಿಧಿ ಪ್ರಕಾರ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250ಕ್ಕೂ ಹೆಚ್ಚಿರಬಾರದು ಎಂದು ತಿಳಿಸುತ್ತದೆ? ಸೊ ಇದು ಸರಿಯಾದ ಉತ್ತರ 80ನೇ ವಿಧಿ. ಸ್ನೇಹಿತರೆ, ಕೆಲವು ಪ್ರಿವಿಯಸ್ ಇಯರ್ಸ್ ಕ್ವಶನ್ಸ್ ಇವು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತರ್ತೀನಿ ಅತಿ ಸಂಭವನೀಯ ಪ್ರಶ್ನೆಗಳು. ಸೊ ಭಾರತ ಸಂವಿಧಾನದಿಂದ 1 ಅಥವಾ 2 ಪ್ರಶ್ನೆಗಳು ಫಿಕ್ಸ್ ಬರುತ್ತವೆ. ಸೊ ಹಾಗಾಗಿ ನಿಮಗೆ 4 ಮಾರ್ಕ್ಸ್ ಇಲ್ಲೇ ಸಿಗುತ್ತೆ. ಸೊ ಭಾರತದ ಸಂವಿಧಾನವನ್ನು ಪೂರ್ಣವಾಗಿ ಸ್ಟಡಿ ಮಾಡಿದ್ರೆ ನಿಮ್ಮ 4 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇದ್ದಾಗೆ. ಸೊ ಹಾಗಾಗಿ ಫಿಕ್ಸ್ ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಬರೋದನ್ನು ನೀವು ಫಸ್ಟ್ ಓದ್ಕೋಬೇಕು. ಸೊ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಫಸ್ಟಿಗೆ ಯಾವ್ಯಾವ ಟಾಪಿಕ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ. ಸೊ ಒಂದು ಸಾರಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ತೆಗೆದು ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟಾಪಿಕ್ ಮೇಲೆ ಫಿಕ್ಸ್ ಕ್ವಶನ್ ಬರುತ್ತೆ ಅಂಥೇಳಿ. ಸೊ ಯಾವ್ಯಾವ ಟಾಪಿಕಲ್ಲಿ ಫಿಕ್ಸ್ ಕ್ವಶನ್ ಬರ್ತೋ ಆ ಟಾಪಿಕ್ಗಳನ್ನ ಬೇರೆ ಕಡೆ ಬರ್ಕೊಂಡು ಸೊ ಫಸ್ಟಿಗೆ ಆ ಟಾಪಿಕ್ಗಳನ್ನ ಸ್ಟಡಿ ಮಾಡಿ. ಯಾಕಂದರೆ ಅದರಲ್ಲಿ ಫಿಕ್ಸ್ ಕ್ವಶನ್ ಇರುತ್ತಲ್ವ, ಸೊ ನಮಗೆ ಫಿಕ್ಸ್ ಮಾರ್ಕ್ಸ್ ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ನೀವು ಬೇರೆ ಟಾಪಿಕ್ನ ಓದ್ಕೋಬಹುದು, ನಿಮಗೆ ಈಸಿ ಆಗುತ್ತೆ ಸೊ ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಹಾಗಾಗಿ ಈ ಸಲ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಸೊ ನಿಮ್ಮ ಪ್ರೀತಿ ಬೆಂಬಲ ಯಾವಾಗಲೂ ಹೀಗೆ ಇರಿ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ, ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.